ಇದು ನಾರ್ಮಲ್ ದಿನದ ದುಬೈ ಮತ್ತು ಇದು ಏಪ್ರಿಲ್ 15ನೇ ತಾರೀಕಿನ ದುಬೈ. ಆದರೆ ಇದು ಹೇಗೆ ಸಾಧ್ಯ? ದುಬೈ ಮುಳುಗಲು ಹೇಗೆ ಸಾಧ್ಯ? ಯಾವ ದೇಶದ ಅಭಿವೃದ್ಧಿಯನ್ನು ನೋಡಿ ಜಗತ್ತು ಬೆರಗಾಗಿದೆಯೋ, ಬುರ್ಜ್ ಖಲೀಫಾ, ಪಾಮ್ ಜುಬೇರಾನಂತಹ ಅಸಾಮಾನ್ಯ ನಿರ್ಮಾಣಗಳನ್ನು ಮಾಡಲಾಗಿದೆಯೋ ಅಲ್ಲಿನ ಪರಿಸ್ಥಿತಿಯು ರಾತ್ರೋರಾತ್ರಿ ಬದಲಾಗಿರುತ್ತೆ. ಇಲ್ಲಿಯವರೆಗೆ ನೀವು ಮತ್ತು ನಾವು ಭಾರತ ಹಾಗೂ ಯುರೋಪ್ ದೇಶಗಳಲ್ಲಿ ಪ್ರವಾಹ ಬಂದಿರೋದನ್ನು ನೋಡಿದ್ದೇವೆ. ಆದರೆ ಈಗ ಅಂತಹ ಪರಿಸ್ಥಿತಿಯು ಮಧ್ಯಪೂರ್ವದ ದೇಶಗಳದ್ದಾಗಿದೆ. ಏಪ್ರಿಲ್ 15ನೇ ರಾತ್ರಿ ಒಂದಲ್ಲ ಎರಡಲ್ಲ, ಬದಲಾಗಿ ಮಧ್ಯಪೂರ್ವದ ಡೆವಲಪ್ಡ್ ಕಂಟ್ರಿಗಳು ಎಂದು ಕರೆಯಲ್ಪಡುವ ದೇಶಗಳಾದ ಯುಎಇ, ಸೌದಿ ಅರೇಬಿಯಾ, ಬಹ್ರೈನ್ ಮತ್ತು ಒಮಾನ್ನಲ್ಲಿ ಒಂದೇ ಸಮನೆ ಮಳೆಯಾಗಲು ಶುರುವಾಗುತ್ತೆ. ನಂತರ ಇದು ಭಯಾನಕ ಮಳೆಯಾಗಿ ಮತ್ತು ಚಂಡಮಾರುತದ ರೂಪವನ್ನು ಪಡೆದುಕೊಂಡು ಉಳಿದ ದೇಶಗಳ ಜೊತೆಗೆ ದುಬೈಯನ್ನು ಕೂಡ ಪ್ರವಾಹದಿಂದ ಮುಳುಗಿಸಿತ್ತು. ಅಲ್ಲಿ ಶುರುವಾದ ಮಳೆಯು ಜನರು ನೋಡುತ್ತಿದ್ದಂತೆಯೇ ಚಂಡಮಾರುತಕ್ಕೆ ಬದಲಾಗಿತ್ತು ಮತ್ತು ಇದು ಎಷ್ಟೊಂದು ಜೋರಾಗಿತ್ತು ಅಂದ್ರೆ ಅಲ್ಲಿನ ಜನರಿಗೆ ಕೆಲವು ಕಟ್ಟಡಗಳು ಅಲುಗಾಡುತ್ತಿರುವಂತೆ ಫೀಲ್ ಕೂಡ ಆಗಿತ್ತು. ಈ ತೂಫಾನ್ನಿಂದ ಹುಟ್ಟಿದ ಭಯವು ಇಲ್ಲಿಗೆ ನಿಲ್ಲದೆ ಮರುದಿನದವರೆಗೆ ಇದರಿಂದ ಮಿಡಲ್ ಈಸ್ಟ್ನ ಕೆಲವು ಡೆವಲಪ್ಡ್ ದೇಶಗಳ ಹಲವಾರು ನಗರಗಳು ಪ್ರವಾಹದಿಂದ ಕೂಡಿತ್ತು. ಈ ಮಾಡರ್ನ್ ಜಗತ್ತಿನ ಮಾಡರ್ನ್ ನಗರವು ಆಗ ಹೀಗೆ ಕಾಣಿಸುತ್ತಿತ್ತು. ತೈಲ ಸಂಪತ್ತಿನಿಂದ ಮಾಡಲಾದ ಇಟ್ಟಿಗೆ ಮತ್ತು ಕಾಂಕ್ರೀಟಿನ ಈ ಮಾಡರ್ನ್ ದೇಶದ ರೋಡ್ ಹಾಗೂ ಗಲ್ಲಿಗಳಲ್ಲಿ ನದಿಯ ರೀತಿಯಲ್ಲಿ ನೀರು ಹರಿಯುತ್ತಿತ್ತು. ಅದೇ ರೀತಿ ಮಾರ್ಗದಲ್ಲಿ ಚಲಿಸುತ್ತಿದ್ದ ಕೋಟ್ಯಾಂತರ ಮೌಲ್ಯದ ಕಾರ್ಗಳು ನೀರಿನಲ್ಲಿ ತೇಲುತ್ತಿತ್ತು. ದುಬೈನಲ್ಲಿ ಕೆಲವೇ ಗಂಟೆಗಳಲ್ಲಿ ಎಷ್ಟೊಂದು ಮಳೆಯಾಗಿತ್ತು ಅಂದ್ರೆ ಅದು 2 ವರ್ಷಗಳಲ್ಲಿ ಸುರಿಯುವಷ್ಟಾಗಿತ್ತು. ಏಪ್ರಿಲ್ 16ರಂದು 142 ಮಿಲಿಮೀಟರ್ ಮಳೆಯು ದುಬೈನಲ್ಲಿ ದಾಖಲಾಗಿತ್ತು. ಆದರೆ ಇಲ್ಲಿ ವರ್ಷ ಪೂರ್ತಿ ಸರಿಸುಮಾರು 95 ಮಿಲಿಮೀಟರ್ನಷ್ಟು ಮಳೆಯಷ್ಟೇ ಸುರಿಯುತ್ತೆ. ಯುಎಇಯ ಅಲ್ ಐನ್ ಎಮಿರೇಟ್ಸ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು 250 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಸೊ ಈ ಮಾತಿನಿಂದ ನಿಮಗೆ ತಿಳಿದಿರಬಹುದು ದುಬೈನಲ್ಲಿ ಎಷ್ಟೊಂದು ಮಳೆಯಾಗಿತ್ತೆಂದು. ತನ್ನ ಗಗನಚುಂಬಿ ಕಟ್ಟಡವನ್ನು ಬಿಟ್ಟು ದುಬೈ ಜನಪ್ರಿಯವಾಗಿರುವುದು ಅಲ್ಲಿರುವ ಮರುಭೂಮಿಯಿಂದಾಗಿ. ಇಲ್ಲಿಗೆ ಜನರು ಈ ಮರುಭೂಮಿಯ ಬಿಸಿಲಿನ ತಾಪವನ್ನು ಕೂಡ ಆನಂದಿಸಲು ಬರುತ್ತಾರೆ. ಆದರೆ ಮರುಭೂಮಿಯ ಮಧ್ಯದಲ್ಲಿರುವ ದೇಶ ದುಬೈಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆಗಿನ 24 ಗಂಟೆಯಲ್ಲಿ 6.26 ಇಂಚ್ಗಿಂತಲೂ ಹೆಚ್ಚು ಮಳೆಯಾಗಿತ್ತು. ಒಂದು ವೇಳೆ ಇದು ನಿಮಗೆ ನಾರ್ಮಲ್ ಎಂದು ಅನ್ನಿಸಿದ್ರೆ ಅದು ತಪ್ಪು. ಯಾಕಂದ್ರೆ ಹವಾಮಾನದ ಕುರಿತು ಮಾಹಿತಿ ನೀಡುವ ವೆಬ್ಸೈಟ್ theweatherman.comನ ಪ್ರಕಾರ ಇಲ್ಲಿ ಇಷ್ಟೊಂದು ಮಳೆಯು 2 ವರ್ಷಗಳಲ್ಲಿ ಆಗುತ್ತೆ. ಅಂದ್ರೆ 2 ವರ್ಷಗಳಲ್ಲಿ ಎಷ್ಟೊಂದು ಮಳೆಯಾಗುತ್ತೋ ಅದು ಒಂದೇ ದಿನದಲ್ಲಿ ಆಗಿತ್ತು. ಇದರ ಹೊರತಾಗಿ ಏನು ಹೇಳಲಾಗುತ್ತೆ ಅಂದ್ರೆ ಈ ದೇಶವು ಆಧುನಿಕ ತಂತ್ರಜ್ಞಾನದ ಮಿತಿಯನ್ನು ಮೀರಿದ್ದರೂ ಕೂಡ ಇಲ್ಲಿಯವರೆಗೆ ಅಲ್ಲಿನ ಡ್ರೈನೇಜ್ ಸಿಸ್ಟಮ್ ಒಂದು ದೊಡ್ಡ ಸಮಸ್ಯೆಯಾಗಿ ನಿಂತಿರುತ್ತೆ. ಇದರ ಬಗ್ಗೆ ಒಂದು ಪವರ್ಫುಲ್ ಸೊಲ್ಯೂಷನ್ ಈ ದೇಶಕ್ಕೆ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಈ ಮಾತನ್ನು ಇಂಗ್ಲಿಷ್ನ ನ್ಯೂಸ್ ಪೇಪರ್ ಆದಂತಹ ರಾಯ್ಟರ್ಸ್ ಕೂಡ ಹೇಳಿಕೊಂಡಿದೆ. ಆದರೆ ನಿಮಗೆಲ್ಲ ಈಗ ಒಂದು ಪ್ರಶ್ನೆಯೂ ಕಾಡುತ್ತಿರಬಹುದು. 21ನೇ ಶತಮಾನದ ಇಷ್ಟೊಂದು ಪವರ್ಫುಲ್ ವೆಲ್ ಡೆವಲಪ್ಡ್ ದೇಶವು ಕೇವಲ ಒಂದು ರಾತ್ರಿಯ ಪ್ರವಾಹದಲ್ಲಿ ಮುಳುಗಿತ್ತಾ ಎಂಬ ಪ್ರಶ್ನೆ. ಹಲವಾರು ಹವಾಮಾನ ವಿಶ್ಲೇಷಕರು ಏನು ಹೇಳ್ತಾರೆ ಅಂದ್ರೆ ಅರೇಬಿಯನ್ ಪೆನಿನ್ಸುಲಾದಿಂದ ಎದ್ದ ಒಂದು ತೂಫಾನ್ ಒಮಾನ್ನ ಕಡೆಗೆ ಹೋಗುತ್ತಿತ್ತು. ಆದರೆ ಯಾವಾಗ ನಿಧಾನವಾಗಿ ಈ ತೂಫಾನ್ನ ಸಾಂದ್ರತೆಯು ಹೆಚ್ಚುತ್ತೋ ಆಗ ಅದು ಮಿಡಲ್ ಈಸ್ಟ್ನ ಹಲವಾರು ದೇಶಗಳನ್ನು ಪ್ರವಾಹ ಮತ್ತು ಚಂಡಮಾರುತದ ಮುಷ್ಟಿಯಲ್ಲಿ ಸಿಕ್ಕಿಸುತ್ತೆ. ಇದರ ಪ್ರಭಾವವು ಒಮಾನ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ನೋಡಲು ಸಿಗುತ್ತೆ. ಆದರೆ ಇದು ದುಬೈಯನ್ನು ತನ್ನ ಶಿಕಾರಿಯನ್ನಾಗಿಸುತ್ತೆ. ಗಲ್ಫ್ ದೇಶಗಳಲ್ಲಿ ಮುಂದುವರಿದ ಈ ಪ್ರವಾಹದ ವಿನಾಶಕ್ಕೆ ಕಾರಣ ನಿಸರ್ಗಕ್ಕಿಂತ ಈ ದೇಶಗಳದ್ದೇ ತಪ್ಪು ಎಂದು ಹೇಳಲಾಗುತ್ತೆ. ಹೌದು ಸ್ನೇಹಿತರೆ, ನಾವು ಹೀಗೆ ಯಾಕೆ ಹೇಳ್ತಿದ್ದೇವೆ ಎಂಬುದನ್ನು ತಿಳಿಸಿಕೊಡ್ತೇವೆ. ನಮಗೆ ತಿಳಿದಿದೆ ಗಲ್ಫ್ ದೇಶಗಳು ತೈಲದ ಜೊತೆಗೆ ಅಲ್ಲಿನ ಬಿಸಿಯ ವಾತಾವರಣದಿಂದ ಕೂಡ ಹೆಸರುವಾಸಿಯಾಗಿರುತ್ತೆ. ಸೊ ಈ ಬಿಸಿಯ ತಾಪಮಾನದಿಂದ ಬಚಾವಾಗಲು ಈ ದೇಶಗಳು ಒಂದು ವಿಧಾನವನ್ನು ಬಳಸುತ್ತೆ. ಅದನ್ನು ಕ್ಲೌಡ್ ಸೀಡಿಂಗ್ ಎಂದು ಕರೆಯಲಾಗುತ್ತೆ. ಹೌದು, ಇದೊಂದು ನಕಲಿ ಮೋಡ ಮತ್ತು ಅಸಲಿ ಮಳೆಯ ವಿಧಾನವಾಗಿರುತ್ತೆ. ಹಲವಾರು ಹವಾಮಾನ ವಿಶ್ಲೇಷಕರ ಪ್ರಕಾರ ಗಲ್ಫ್ ದೇಶಗಳಲ್ಲಿ ಬಂದ ಪ್ರವಾಹಕ್ಕೆ ಕಾರಣ ಇದೇ ಕ್ಲೌಡ್ ಸೀಡಿಂಗ್. ಅದೇ ರೀತಿ ಅಸೋಸಿಯೇಟ್ ಪ್ರೆಸ್ಗಳು ಕೂಡ ತಮ್ಮ ರಿಪೋರ್ಟ್ ನಲ್ಲಿ ಏನು ಹೇಳಿಕೊಂಡಿದ್ದವು ಅಂದ್ರೆ ಏಪ್ರಿಲ್ 15ರಂದು ದುಬೈ ಆಡಳಿತವು ಕ್ಲೌಡ್ ಸೀಡಿಂಗ್ ನ ಮೂಲಕ ಮಳೆ ಸುರಿಸಲು ಒಂದು ಪ್ಲೇನ್ ಅನ್ನು ಹಾರಿಸಲಾಗಿತ್ತು. ಇದರ ನಂತರ ಏನಾಯ್ತು ಎಂದು ನಿಮಗೂ ಕೂಡ ತಿಳಿದಿರಬಹುದು ಮತ್ತು ಇದುವೇ ಮಿಡಲ್ ಈಸ್ಟ್ ನ ಅತ್ಯಂತ ದೊಡ್ಡ ಸಮಸ್ಯೆಯ ಕಾರಣವೂ ಆಗಿತ್ತು. ಸೊ ಒಂದು ವೇಳೆ ನಿಮಗೆ ಕ್ಲೌಡ್ ಸೀಡಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿಯು ಬೇಕಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಯಾಕಂದ್ರೆ ಇದೊಂದು ದೊಡ್ಡ ಪ್ರೊಸೆಸ್ ಆಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ನೋಡುವ ಇಚ್ಛೆ ಇದ್ರೆ ನಮಗೆ ತಿಳಿಸಿ. ಸೊ ಈ ವಿಧಾನದಿಂದ ಮಳೆ ಸುರಿಸಲು ಸರಿಸುಮಾರು ಅರ್ಧ ಗಂಟೆಯ ಸಮಯ ಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ವಿಷಯದ ಬಗ್ಗೆ ಜ್ಞಾನ ವಹಿಸುವುದು ಮುಖ್ಯವಾಗಿರುತ್ತೆ. ಅದೇನಂದ್ರೆ ಮಳೆಯನ್ನು ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಮಾಡಬಹುದು. ಆದರೆ ಇದು ಯಾವಾಗ ಸಾಧ್ಯವಾಗುತ್ತೆ ಅಂದ್ರೆ ಅದು ಆಕಾಶದಲ್ಲಿ ಮೋಡಗಳು ಇದ್ದಾಗ ಮಾತ್ರ. ಯಾವಾಗ ಒಂದು ನಿಶ್ಚಿತ ಜಾಗದಲ್ಲಿ ನಿಶ್ಚಿತವಾದ ಸಮಯದಲ್ಲಿ ತುಂಬಾ ಹೆಚ್ಚು ಮಳೆಯಾದ್ರೆ ಅದನ್ನು ನಾವು ಕ್ಲೌಡ್ ಬಸ್ಟ್ ಎಂದು ಹೇಳ್ತೇವೆ. ಈ
ಈ ಮೋಡದ ಸ್ಫೋಟವು ಕ್ಲೌಡ್ ಸೀಡಿಂಗ್ ನಿಂದ ಎಷ್ಟು ಮೋಡವು ಜಮೆಯಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ವೇಳೆ ತುಂಬಾ ಪ್ರಮಾಣದ ಮೋಡಗಳನ್ನು ಗುರುತಿಸಿ ಅದರಲ್ಲಿ ಕ್ಲೌಡ್ ಸೀಡಿಂಗ್ ಮಾಡಿದ್ರೆ ಆಗ ಮೋಡ ಸ್ಫೋಟಗೊಳ್ಳಲೂಬಹುದು. ಇದರಿಂದಾಗಿ ಯುಎಇಯ ಜೊತೆಗೆ ಗಲ್ಫ್ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿ ಪ್ರವಾಹ ಬರುವಂತಹ ಸಂಭವವಿರುತ್ತೆ. ಸೊ ಆರ್ಟಿಫಿಷಿಯಲ್ ಮಳೆಯ ಈ ಥಿಯರಿಯನ್ನು ಎಲ್ಲಕ್ಕಿಂತ ಮುಂಚೆ ಜನರಲ್ ವಿನ್ಸೆಂಟ್ ಶೆಫರ್ ಮತ್ತು ನೊಬೆಲ್ ಪುರಸ್ಕಾರ ವಿಜೇತ ಇರ್ವಿಂಗ್ ಲ್ಯಾಂಗ್ಮೂರ್ ದೃಢೀಕರಿಸಿದ್ದರು. ಶೆಫರ್ 1946ರ ಜುಲೈನಲ್ಲಿ ಕ್ಲೌಡ್ ಸೀಡಿಂಗ್ ನ ಪ್ರಿನ್ಸಿಪಲ್ ಅನ್ನು ಕಂಡುಹಿಡಿದಿದ್ದರು. ಇದರ ನಂತರ 1946ರ ನವೆಂಬರ್ 13ರಂದು ಕ್ಲೌಡ್ ಸೀಡಿಂಗ್ ನ ಮೂಲಕ ಮೊದಲ ಬಾರಿಗೆ ನ್ಯೂಯಾರ್ಕ್ ಫ್ಲೈಟ್ ಅನ್ನು ಉಪಯೋಗಿಸಿಕೊಂಡು ನೈಸರ್ಗಿಕ ಮೋಡಗಳನ್ನು ಬದಲಿಸುವ ಪ್ರಯತ್ನವನ್ನು ಮಾಡಲಾಗಿತ್ತು. ಜನರಲ್ ಇಲೆಕ್ಟ್ರಿಕ್ ಲ್ಯಾಬ್ ನಿಂದ 1947ರ ಫೆಬ್ರವರಿಯಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಎಲ್ಲಕ್ಕಿಂತ ಮುಂಚೆ ಕ್ಲೌಡ್ ಸೀಡಿಂಗ್ ನ ಪ್ರದರ್ಶನ ಮಾಡಲಾಗಿತ್ತು. ಇದನ್ನು ಕೇವಲ ಕಷ್ಟಕರ ಸಮಯದಲ್ಲಿ ಉಪಯೋಗಿಸಲು ಡೆವಲಪ್ ಮಾಡಲಾಗಿತ್ತು, ಆದರೆ ಈಗ ಇದನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಉಪಯೋಗಿಸಲಾಗುತ್ತೆ. ಈ ಟೆಕ್ನಿಕ್ ಅನ್ನು ಬರಡು ಪ್ರದೇಶದಲ್ಲಿ ಮಳೆಯಾಗಿಸಲು ಅಥವಾ ಏರ್ ಪೊಲ್ಯೂಷನ್ ನಿಂದ ಹೊರಗೆ ಬರುವ ಸಲುವಾಗಿ ಉಪಯೋಗಿಸಲಾಗುತ್ತೆ. ಹಲವಾರು ಬಾರಿ ಕ್ಲೌಡ್ ಸೀಡಿಂಗ್ ಅನ್ನು ಏರ್ಪೋರ್ಟ್ ಸುತ್ತಮುತ್ತ ಕವಿದಿರುವ ಮಂಜನ್ನು ದೂರ ಮಾಡುವ ಸಲುವಾಗಿ ಉಪಯೋಗಿಸುತ್ತಾರೆ. ಸೊ ನಾವಾಗಲೇ ಹೇಳಿರುವ ಹಾಗೆ ಯುಎಇ ನಮ್ಮ ಭೂಮಿಯ ಅತ್ಯಂತ ಬೆಚ್ಚನೆಯ ಮತ್ತು ಒಣ ಪ್ರದೇಶದ ಜಾಗದಲ್ಲಿ ಬರುತ್ತೆ. ಈ ದೇಶವು ಮಳೆಯ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸುವಲ್ಲಿ ಬಹಳ ಮುಂದಿದೆ. ಯುಎಇ ಮೊದಲ ಬಾರಿಗೆ 2002ರಲ್ಲಿ ತನ್ನ ಕ್ಲೌಡ್ ಸೀಡಿಂಗ್ ಆಪರೇಷನ್ ಶುರು ಮಾಡಿತ್ತು. ಇದನ್ನು ಕೇವಲ ಮಿಡಲ್ ಈಸ್ಟ್ ದೇಶಗಳು ಮಾತ್ರವೇ ಉಪಯೋಗ ಮಾಡುತ್ತಿಲ್ಲ, ಬದಲಿಗೆ ಇಲ್ಲಿಯವರೆಗೆ 60ಕ್ಕಿಂತಲೂ ಹೆಚ್ಚಿನ ದೇಶಗಳು ಇದನ್ನು ಉಪಯೋಗಿಸಿರುತ್ತೆ. ಇದರಲ್ಲಿ ಚೀನಾ, ಭಾರತದಂತಹ ದೊಡ್ಡ ದೇಶಗಳ ಹೆಸರು ಕೂಡ ಬರುತ್ತೆ. 2008ರ ಬೀಜಿಂಗ್ ಒಲಿಂಪಿಕ್ ನಲ್ಲಿ ಇದೇ ರೀತಿಯ ಕ್ಲೌಡ್ ಸೀಡಿಂಗ್ ನ ನಮೂನೆಯನ್ನು ನೋಡಲು ಸಿಕ್ಕಿತ್ತು. ಆಗ ಚೀನಾ ಬೀಜಿಂಗ್ ನಲ್ಲಿ ಕ್ಲೌಡ್ ಸೀಡಿಂಗ್ ನ ಮೂಲಕ ಮೋಡಗಳನ್ನು ಮಳೆಯಾಗಿ ಬದಲಿಸುವ ಮೂಲಕ ಒಂದು ದಿನ ಮುಂಚೆಯೇ ಮಳೆ ಸುರಿಸಿತ್ತು. ಹೀಗೆ ಮಾಡಲು ಕ್ಲೌಡ್ ಸೀಡಿಂಗ್ ಗೋಸ್ಕರ 11,000 ಆಯುಧಗಳನ್ನು ಉಪಯೋಗಿಸಿತ್ತು. ಇದರಲ್ಲಿ 6,781 ರಾಕೆಟ್ ಲಾಂಚರ್ಸ್ ಮತ್ತು 4,110 ಆರ್ಟಿಲರಿ ಗನ್ ಶಾಮಿಲಾಗಿತ್ತು. ಇದಷ್ಟೇ ಅಲ್ಲದೆ ಅಮೆರಿಕವು ಈ ಕ್ಲೌಡ್ ಸೀಡಿಂಗ್ ಅನ್ನು ಒಂದು ಯುದ್ಧ ಗೆಲ್ಲುವುದಕ್ಕೂ ಕೂಡ ಉಪಯೋಗ ಮಾಡಿತ್ತು. ಸೊ ನಿಮ್ಗೆ ಕೇಳಿ ಆಶ್ಚರ್ಯವಾಗಿರಬಹುದು, ಆದರೆ ಇದು ನಿಜ. ವಾಸ್ತವವಾಗಿ ಅಮೆರಿಕ ಮತ್ತು ವಿಯೆಟ್ನಾಂನ ನಡುವೆ ಒಂದು ದೊಡ್ಡ ಯುದ್ಧವು ಶುರುವಾಗಿತ್ತು. ಇದರಲ್ಲಿ ನಮ್ಮ ಭಾರತವು ವಿಯೆಟ್ನಾಂ ದೇಶದ ಸಪೋರ್ಟ್ನಲ್ಲಿತ್ತು. ಅಮೆರಿಕವು 1967ರಿಂದ 1972ರ ನಡುವೆ ವಿಯೆಟ್ನಾಂನ ಯುದ್ಧದ ಸಂದರ್ಭದಲ್ಲಿ ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಎಲ್ಲರನ್ನು ನಿಬ್ಬೆರಗಾಗಿಸಿತ್ತು. ಇದರಿಂದಾಗಿ ವಿಯೆಟ್ನಾಂನಲ್ಲಿ ಅಚಾನಕ್ಕಾಗಿ ಮಳೆಯಾಗಲು ಶುರುವಾಗಿತ್ತು. ಇದರ ಜೊತೆಗೆ ಪ್ರವಾಹ ಮತ್ತು ಭೂಕುಸಿತದ ಸಂದರ್ಭಗಳನ್ನು ಕೂಡ ಸೃಷ್ಟಿ ಮಾಡಿತ್ತು. ಇದರಿಂದಾಗಿ ವಿಯೆಟ್ನಾಂ ಸೇನೆಗೆ ತುಂಬಾ ಪ್ರಮಾಣದ ನಷ್ಟವಾಗಿತ್ತು. ಸೊ ನಾವೀಗ ನಮ್ಮ ಭಾರತದ ಬಗ್ಗೆ ಮಾತನಾಡೋಣ. ಇಲ್ಲಿ ಸ್ವಾತಂತ್ರ್ಯದ ನಂತರ ಲೆಕ್ಕವಿಲ್ಲದಷ್ಟು ಬಾರಿ ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಲಾಗಿದೆ. ಭಾರತದಲ್ಲಿ ಕ್ಲೌಡ್ ಸೀಡಿಂಗ್ ನ ಮೊದಲ ಪ್ರಯೋಗವು 1951ರಲ್ಲಿ ಮಾಡಲಾಗಿತ್ತು. ಆ ಸಮಯದಲ್ಲಿ ಭಾರತೀಯ ಹವಾಮಾನ ಇಲಾಖೆಯ ಮೊದಲ ಮಹಾನಿರ್ದೇಶಕರಾದ ಎಸ್.ಕೆ. ಚಟರ್ಜಿ ಜನಪ್ರಿಯ ಕ್ಲೌಡ್ ಸೈಂಟಿಸ್ಟ್ ಆಗಿದ್ದರು ಮತ್ತು ಇವರ ನಾಯಕತ್ವದಲ್ಲಿ ಭಾರತದಲ್ಲಿ ಇದರ ಉಪಯೋಗವನ್ನು ಪ್ರಾಕ್ಟಿಕಲ್ ಆಗಿ ಶುರು ಮಾಡಲಾಗಿತ್ತು. ಭಾರತದಲ್ಲಿ ಕ್ಲೌಡ್ ಸೀಡಿಂಗ್ ನ ಉಪಯೋಗವನ್ನು ಬರಗಾಲವನ್ನು ಎದುರಿಸಲು ಮತ್ತು ಡ್ಯಾಮ್ ನ ನೀರಿನ ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ತುಂಬಾ ಸಮಯದಿಂದ ಮಾಡಲಾಗುತ್ತಿದೆ. ಇದಷ್ಟೇ ಅಲ್ಲದೆ ಭಾರತದಲ್ಲಿ ಕೆಲವು ಪ್ರೈವೇಟ್ ಸಂಸ್ಥೆಗಳು ಕೂಡ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿದೆ. ಇದರಲ್ಲಿ ಟಾಟಾ ಸಂಸ್ಥೆಯು 1951ರಲ್ಲಿ ಪಶ್ಚಿಮ ಘಟ್ಟದ ಕೆಲವು ಜಾಗಗಳಲ್ಲಿ ಈ ತರಹ ಮಳೆಯಾಗಿಸಿದೆ. ನಂತರ ಪುಣೆಯ ರೈನ್ ಅಂಡ್ ಕ್ಲೌಡ್ ಇನ್ಸ್ಟಿಟ್ಯೂಟ್ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಕೆಲವು ಜಾಗಗಳಲ್ಲಿ ಕೃತಕ ಮಳೆ ಸುರಿಸಿತ್ತು. 1993-94ರಲ್ಲಿ ಬರಗಾಲದಿಂದ ಹೊರಬರಲು ತಮಿಳುನಾಡಿನಲ್ಲಿ ಈ ರೀತಿ ಮಳೆ ಸುರಿಸಲಾಗಿತ್ತು. 2003-4ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಕೃತಕ ಮಳೆ ಸುರಿಸಲಾಗಿತ್ತು. ಇದರ ನಂತರ 2008ರಲ್ಲಿ ಆಂಧ್ರ ಪ್ರದೇಶದ 12 ಜಿಲ್ಲೆಗಳಲ್ಲಿ ಈ ತರಹದ ಮಳೆಯಾಗಿಸಲು ಪ್ಲಾನಿಂಗ್ ಮಾಡಲಾಗಿತ್ತು. ಇದರ ಒಂದು ಫೇಲ್ಯೂರ್ ಕೂಡ ನಾವು ನೋಡಬಹುದಾಗಿದೆ ಮತ್ತು ಅದು ಡೆಲ್ಲಿಯಲ್ಲಾಗಿದೆ. 2018ರಲ್ಲಿ ಜನಸಂಖ್ಯೆ ಜಾಸ್ತಿಯಾದಾಗ ಕೃತಕ ಮಳೆಯಾಗಿಸುವ ತಯಾರಿಯನ್ನು ಮಾಡಲಾಗಿತ್ತು. ಆದರೆ ಆಗ ವಾತಾವರಣವು ಅನುಕೂಲಕರ ಆಗಿಲ್ಲದ ಕಾರಣ ಅದನ್ನು ಮಾಡಲು ಸಾಧ್ಯವಾಗಿರಲಿಲ್ಲ. ಸೊ ಇದರಿಂದ ನಮಗೆ ತಿಳಿಯುವುದು ಏನಂದ್ರೆ ಭಾರತವು ಕೃತಕ ಮಳೆಯ ಟೆಕ್ನಾಲಜಿಯಲ್ಲಿ ಬೇರೆ ದೇಶಗಳಿಗಿಂತ ಹಿಂದೇನಿಲ್ಲ. ಅದೇ ರೀತಿ ಈ ಮಾಡರ್ನ್ ಟೆಕ್ನಾಲಜಿಯ ಉಪಯೋಗವನ್ನು ಯಾವಾಗ ಹಾಗೂ ಹೇಗೆ ಮಾಡಬೇಕೆಂದು ಸರಿಯಾಗಿ ತಿಳಿದಿದೆ. ಸೊ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದೇ ರೀತಿ ಈ ವಿಡಿಯೋವು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೂಡ ಮಾಡಿ. ಸೊ ನಾವಿನ್ನು ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ವಿಡಿಯೋದೊಂದಿಗೆ. ಧನ್ಯವಾದಗಳು.